ಗುಡ್ ಮಾರ್ನಿಂಗ್. ಲೈವ್ ಬಿಡ್ಡಿಂಗ್ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಆಕ್ಷನ್ ಮ್ಯಾನೇಜ್ಮೆಂಟ್ ಬಂದ ಮೇಲೆ ಸೊ ಸರ್ಟನ್ಲಿ ಇದು ನಾವು ಪಾರ್ಟಿಸಿಪೇಟ್ ಮಾಡಿರುವಂತಹ ಶಿವಮೊಗ್ಗ ಆಕ್ಷನ್ ವಿಚ್ ಇಸ್ ಆನ್ 25th March 5 ಗಂಟೆಗೆ ಮುಗಿಬೇಕು. ಬಟ್ ಇನ್ನೂ ಕೂಡ ಲೈವ್ ಆಕ್ಷನ್ ಹಾಗೆಯೇ ನಡೀತಾ ಇದೆ. ಅಪ್ರಾಕ್ಸಿಮೇಟ್ಲಿ ಒಂದು 6 ಸೈಟಿಗೆ ನಾವು ಪಾರ್ಟಿಸಿಪೇಟ್ ಮಾಡಿದ್ದೀವಿ, ಒಳ್ಳೆ ರೇಟಲ್ಲಿ ಸಿಗುತ್ತೆ ಅಂತ ಹೇಳಿ. Basic price of this all 30-40 sites were approximately around less than 14 lakhs ಆ ಥರನೇ ಇತ್ತು. ಬಟ್ ಮಾರ್ಕೆಟಲ್ಲಿ ಹ್ಯೂಜ್ ಪೊಟೆನ್ಷಿಯಲ್ ಇರೋದರಿಂದ ಈ ಸೈಟ್ಗಳು 31 ಲಕ್ಷ ನೀವಿಲ್ಲಿ ನೋಡ್ಬೋದು. 6 ಸೈಟ್ ಹಾಕಿದ್ದೀವಿ, 1 2 3 4 5 6. ಎಕ್ಸಾಂಪಲ್ಗೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ. ಒಂದು ಸೈಟು ಯುವರ್ ಲೇಟೆಸ್ಟ್ ಬಿಡ್ ನಾನು 17 ಲಕ್ಷದವರೆಗೂ ಕೊಡೋಣ ಅಂದ್ಕೊಂಡೆ. ಆ್ಯಸ್ ಪರ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಇರೋದ್ರಿಂದ ದಟ್ ವಾಸ್ ಮೈ ಬೆಸ್ಟ್ ಪೊಟೆನ್ಷಿಯಲ್ ಡೀಲ್ ಅದಕ್ಕೆ. ಬಟ್ ಇದಕ್ಕೆ 19 ಲಕ್ಷದವರೆಗೂ ನೋಡಿದೆ. ಈ ಥರ ಒಂದು ರೇಂಜ್ 18-19ರಲ್ಲಿ ನಾನು ಅಂದ್ಕೊಂಡು ಪಾರ್ಟಿಸಿಪೇಟ್ ಮಾಡಿದ್ವಿ. ಬಟ್ ಇಟ್ ಇಸ್ ಗೋಯಿಂಗ್ ಎಬೋವ್ ಮೈ ಎಕ್ಸ್ಪೆಕ್ಟೇಷನ್. ಮೊದಲನೇದು 31 ಲಕ್ಷ ಹೋಯಿತು, ಎರಡನೇದು 27 ಲಕ್ಷ ರನ್ನಿಂಗ್ ಆಗ್ತಾ ಇದೆ, 32 ಲಕ್ಷ. ಇದೊಂದು ಸೈಟ್ 30. ಸೈಟ್ ನಂಬರು ಇಲ್ಲಿ ಹೇಳಲಿಕ್ಕೆ ಹೋಗಲ್ಲ ನಾನು, ಜಸ್ಟ್ ಬೆನಿಫಿಟ್ಸ್ ಆಫ್ ಡೌಟ್ ಅಂತೇಳಿ. ಇದು 27 ಲಕ್ಷ, ಇದು 28 ಲಕ್ಷ. ಸೊ ನೀವು ಹಾಗೆ ರೈಟ್ ಸೈಡ್ ಬಂದರೆ 5 ಗಂಟೆ ಕ್ಲೋಸ್ ಆಗಬೇಕಾಗಿತ್ತು. ಈಗ ಆಲ್ರೆಡಿ ಸಮಯ 6 ಗಂಟೆ 20 ನಿಮಿಷ. 1 ಗಂಟೆ 20 ನಿಮಿಷದವರೆಗೂ ಬಿಡ್ಡಿಂಗು ಡ್ರ್ಯಾಗ್ ಆಗ್ತಾ ಇದೆ. ಕೆಲವೊಂದು ಸಲ ಏನಾಗ್ಬಿಡುತ್ತೆ, ಇವರು 1,000 ಏರಿಸ್ಕೊಂಡು ಕೂತ್ಕೊತಾರೆ. ಪ್ರಾಬ್ಲಿ ದಟ್ ಮೈಟ್ ಬಿ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಸೊ ಎರಡನೇ ಸಲ ಏನಾಗುತ್ತೆ, ಡೆಲ್ಟಾ ಟೈಮ್ 5 ನಿಮಿಷವರೆಗೂ ವೆಯ್ಟ್ ಮಾಡಿ ಲಾಸ್ಟ್ ಸೆಕೆಂಡಲ್ಲಿ ಬಿಡ್ ಮಾಡ್ತಾರೆ. ಐ ಥಿಂಕ್ ದಟ್ಸ್ ನಾಟ್ ಅ ರೈಟ್ ಹ್ಯಾಬಿಟ್. ನೀವು ಆಕ್ಷನ್ಗೆ ಬಂದಮೇಲೆ ನಿಮ್ಗೆ ಯಾವ ಪ್ರೈಸಿಗೆ ತೊಗೋಬೇಕು ಅಂತ ಪ್ಲಾನಿಂಗ್ ಮಾಡಿದ್ರೆ ಅಲ್ಲಿವರೆಗೂ ನೀವು ಸ್ವಲ್ಪ ಅಗ್ರೆಸಿವ್ ಆಗಿರಬೇಕಾಗುತ್ತೆ ನಾನು ಕೇಳಿದ್ರೆ. ಈಗ ಫಾರ್ ಎಕ್ಸಾಂಪಲ್ ನಾನು ಈ ಬಿಲೋ ಪ್ರೈಸ್ವರೆಗೂ ನಾನು ಕ್ವಿಕ್ಕಾಗಿ ಕೂಗಿದೆ. ಅದು ಕ್ರಾಸ್ ಆಗಿದ್ದಕ್ಕೆ ನಾನೀಗ ಜಸ್ಟು ಸುಮ್ಮನಾಗಿದ್ದೀನಿ. ನಾನು ನಿಮಗೆ ಜಸ್ಟ್ ಬೆನಿಫಿಟ್ ಆಫ್ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಡೆಲ್ಟಾ ಟೈಮ್ ಏನಾಗುತ್ತೆ ಅಂದರೆ, ಈಗ ನೋಡಿ ಇದು ಈ ಸೈಟಿಗೆ ಒಳಗಡೆ ಹೋದರೆ ಎಕ್ಸಾಕ್ಟ್ಲಿ ತೋರಿಸ್ಬಿಡ್ತೀನಿ. ಸೊ ಈ ಸೈಟ್ ಜಸ್ಟ್ 2 ನಿಮಿಷ ಉಳಿದಿತ್ತು, ಮತ್ತೆ ಯಾರೋ ಬಿಡ್ ಮಾಡಿದ್ರು, ಮತ್ತೆ 5 ನಿಮಿಷ ಎಕ್ಸ್ಟೆಂಡ್ ಆಯಿತು. ಓಕೆ, ಇಲ್ಲಿ ಕಮ್ಮಿ ಟೈಮಿಂಗ್ ಇರೋದು ಯಾವುದೂ ಇಲ್ಲ. ಇದು ನೋಡಿದ್ರೆ 3 ನಿಮಿಷ ಇದೆ, ನೋಡೋಣ. ಸೊ ಇದು ಕೂಡ ಚೇಂಜ್ ಆಯಿತು ನೋಡಿ. ಓಕೆ, ಸೊ ಈ ಥರ್ಡ್ ಸೈಟ್ ಬಂದುಬಿಟ್ಟು 32 ಲಕ್ಷ ಇರೋದು, ಇನ್ನು 3 ನಿಮಿಷ 28 ಸೆಕೆಂಡ್ ಇದೆ. ಇದನ್ನು ಯಾರು ಬಿಡ್ ಮಾಡಲಿಲ್ಲ ಅಂದರೆ, ಈಗ ರೈಟ್ ನಾವು ನಿಕ್ ನೇಮ್ ಇರೋದ್ರಿಂದ ಯಾರು ಒಂದು ಗೊತ್ತಾಗಲ್ಲ, ವಿನ್ ರಾಮ್ ಅಂತ ಹೇಳಿ ಈ ಥರ ಬಿಡಿಂಗ್ ಮಾಡ್ತಾ ಇದ್ದಾರೆ. ಸೊ ಎಷ್ಟು ಜನ ಬಿಡಿಂಗ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಲ್ಲ. ಬಟ್ ರೀಸೆಂಟ್ ಯಾರಾದರೂ ಬಿಡ್ ಮಾಡಿದ್ರೆ ನಮಗೆ ಅವ್ರದ್ದು ನಿಕ್ ನೇಮ್ ಮುಖಾಂತರ ನಮ್ಗೆ ಗೊತ್ತಾಗುತ್ತೆ ಇದರಲ್ಲಿ. ಸೊ ಬಿಡ್ಡಿಂಗ್ ಮಾಡಬೇಕಂದ್ರೆ ನಾವೇನು ಮಾಡಬೇಕು ಅಂದರೆ, ಇಲ್ಲಿ ಬಂದುಬಿಟ್ಟು 1 ಸೆಲೆಕ್ಟ್ ಮಾಡಿದ್ರೆ 1,000 ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿ ಕ್ರಾಸ್ ಚೆಕ್ ಮಾಡಿ, 32,35,000 ಇದೆ. ನಾನು 1 ಹಾಕಿದ್ರೆ 36,000 ಆಗಿದೆ. ನೀವೇನಾದರೂ ಇದನ್ನು 10 ಹಾಕಿದ್ರೆ ಇದು ಬಂದುಬಿಟ್ಟು 45,000, ಡೈರೆಕ್ಟ್ 10,000 ಜಾಸ್ತಿ ಆಗುತ್ತೆ. ಒಂದಕ್ಕೆ 1,000 ಜಾಸ್ತಿ ಆಗುತ್ತೆ. ಸೊ ಈ ಥರ ಬಿಡ್ಡಿಂಗ್ ಮಾಡೋದು. ನಾನು ಇಲ್ಲಿ ಪ್ಲೇಸ್ ಮಾಡ್ತಾ ಇಲ್ಲ. ಸೊ ಈ ಥರ ನಾವು ಇದನ್ನು ನೋಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ಲೇಸ್ ಬಿಡ್ ಆಗಿಬಿಡುತ್ತೆ. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರಿಫ್ರೆಶ್ ಆಗುತ್ತೆ. ಸೊ ಅದರಿಂದ ಏನು ತೊಂದರೆ ಆಗಲ್ಲ. ಸೊ ಎಸ್, ನಾವು ಆಗಲೇ ನೋಡಿದಾಗ ವಿನ್ ರಾಮ್ ಇದ್ದರು. ಈಗ ಯಾರು ಶುಸ್ತ್ರಿ ಓಕೆ, ಓವರ್ ಎಸ್ ಐ ಥಿಂಕ್ ದೇ ರಿವೈಸ್ ಇಟ್ ಅಗೇನ್ 25,000 ಹಾಕಿದ್ದಾರೆ. 32-50,000 ಹಾಕಿದ್ದಾರೆ. ಸೊ ಈಗ ಅದು ಬಂದುಬಿಟ್ಟು ಮತ್ತೆ ನಮಗೆ ವಿಂಡೋ ಟೈಮ್ ಓಪನ್ ಆಗಿದೆ. ಸೊ ಈ ಥರ ಏನಂತ ಹೇಳ್ತಾರೆ, ಡೆಲ್ಟಾ ಟೈಮ್ ಈ ಥರ ಇನ್ಕ್ರೀಸ್ ಆಗುತ್ತೆ. ಇದು ಶಿವಮೊಗ್ಗಕ್ಕೆ ಮಾತ್ರ ಅಲ್ಲ, ದಿಸ್ ಇಸ್ ಅ ಯೂನಿವರ್ಸಲ್ ರೂಲು. ಬಿ ಡಿ ಆದರೂ ಮಾಡಿ, ಮೈಸೂರಲ್ಲಾದರೂ ಮಾಡಿ, ಮಂಗಳೂರಲ್ಲಾದರೂ ಮಾಡಿ, ಅರ್ಬನ್ ಡೆವಲಪ್ಮೆಂಟ್ ಆಗಿರಲಿ, KPPಯಲ್ಲಿ ಡೆಲ್ಟಾ ಟೈಮ್ ಇದೇ ಥರನೇ ವರ್ಕ್ ಆಗೋದು. ಸೊ ನೋಡೋಣ ಯಾವುದಾದ್ರೂ ಒಂದು ಕ್ಲೋಸ್ ಆಗುತ್ತೆ ಅಂತ. ನೆಕ್ಸ್ಟ್ ಒಂದು 2-3 ನಿಮಿಷದಲ್ಲಿ ಯಾರಾದರೂ ಲಕ್ಕಿ ಇರ್ತಾರೆ, ನೋಡೋಣ. ಕರೆಂಟ್ಲಿ 6 ಸೈಟು ಕೂಡ ರೆಡ್ ಕಲರ್ ನೋಡ್ತಾ ಇದ್ದರೆ 5 ನಿಮಿಷ ಇದ್ದಾಗ ಬೈ ಡಿಫಾಲ್ಟ್ ರೆಡ್ ಕಲರ್ ಬಂದ್ಬಿಡುತ್ತೆ. ಒಬ್ಬೊಬ್ಬರು ತುಂಬ ಕನ್ಫ್ಯೂಸ್ ಆಗ್ತಾರೆ, ನಾನು ಸರ್ 4 ಸೈಟ್ ಹೆಂಗೆ ಹ್ಯಾಂಡಲ್ ಮಾಡಲಿ, 3 ಸೈಟ್ ಹೆಂಗೆ ಹ್ಯಾಂಡಲ್ ಮಾಡಿ ಅಂತೇಳಿ. ನೋಡಿ ಇಲ್ಲಿ ಯಾರೋ ಮತ್ತೆ ಬಿಡ್ ಮಾಡಿದ್ರು. ಓಕೆ, ಸೊ ಇಟ್ ಬಿಕಮ್ 5 ನಿಮಿಷ. ಸೊ ಡೆಲ್ಟಾ ಟೈಮ್ ಈಸ್ ಲೈಕ್ ಗಿವಿಂಗ್ ಅನ್ ಆಪರ್ಚುನಿಟಿ ಅಪೋಸಿಟ್ ಬಿಡ್ಡರ್ಗೆ. ಲಾಸ್ಟ್ ಸೆಕೆಂಡಲ್ಲಿ ಬಿಡ್ಡಿಂಗ್ ಬಂದಿದೆ, ಪ್ರೊಫೈಲ್ನ ನೋಡಿಬಿಟ್ಟು ನೀವು ಬಿಡ್ ಮಾಡೋದಿದ್ರೆ ಮಾಡಿ ಅಂತ ಅಷ್ಟೇ. ಅದರಲ್ಲಿ ಏನು ಮ್ಯಾಜಿಕ್ಸ್ ಏನಿರಲ್ಲ. ಸೊ ಲೆಸ್ ದೆನ್ 5 ಮಿನಿಟ್ಸ್ ಬಂದಾಗ ಬೈ ಡಿಫಾಲ್ಟ್ ರೆಡ್ಡಲ್ಲಿ ರನ್ ಆಗ್ತಾ ಇರುತ್ತೆ. ನಿಮ್ಮ ಡ್ಯಾಶ್ಬೋರ್ಡಲ್ಲಿ ನೀವು 10 ಸೈಟ್ ಹಾಕಿ, 20 ಸೈಟ್ ಹಾಕಿ, ನೀವೇನು ಬಿಡ್ಡಿಂಗ್ ಮಾಡಬೇಕು ಅನ್ಕೊಂಡ್ರೆ ನಿಮ್ಮ ತಲೆಯಲ್ಲಿ ಕರೆಕ್ಟಾಗಿ ಪ್ಲಾನಿಂಗ್ ಆಗಿದ್ದರೆ, ತುಂಬ ಜನ ಡೌಟ್ ಇರುತ್ತೆ. ಮುಂದೆ ಏನಾದರೂ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಗೈಡ್ಲೈನ್ಸ್ ಏನಾದರೂ ಬೇಕಂದರೆ ನಮಗೆ ಕಾಲ್ ಮಾಡಿ, ಐ ಆಮ್ ದೇರ್ ಟು ಹೆಲ್ಪ್ ಯು. ಸೊ ಈ ಥರ ಪ್ರೊಸೀಡ್ ಮಾಡ್ಬೋದು. ನೋಡಿ ಇದು 4th ಒನ್ನು ಕೂಡ ಮತ್ತೆ ಯಾರು ಬಿಡ್ ಮಾಡಿದ್ದಾರೆ, ಇಟ್ ವೆಂಟ್ ಟು ಡೆಲ್ಟಾ ಟೈಮ್ ಅಗೇನ್ ಪ್ಲಸ್ 5 ಮಿನಿಟ್ಸು. ಓಕೆ, ಸೊ ಈ ಥರ ಇದೆ. 5th ಒನ್ ಆಲ್ಸೋ ಡೆಲ್ಟಾ ಟೈಮ್ ಬಂತು.
ಸೊ ಇದು ಕೊನೆಯದು. ಇದನ್ನು ಕೂಡ ಈ ಥರ ಮಾಡಬಾರ್ದು ಅಂತ ನನ್ನ ಅನಿಸಿಕೆ. ನೋಡಿ, 1 ನಿಮಿಷದಲ್ಲಿದ್ದಾಗ ಮತ್ತೆ ಬಿಡ್ ಮಾಡೋದ್ರಿಂದ ಇಟ್ ಇಸ್ ಜಸ್ಟ್ ಯು ಗೈಸ್ ಆರ್ ವೇಸ್ಟಿಂಗ್ ಟೈಮ್. ಓಕೆ, ಸೊ ಹೂವರ್ ಇಟ್ ಇಸ್, ಸಾವಿಶ್ರೀ, ಸಿದ್ದೆ, ಐ ಥಿಂಕ್ ನನ್ನ 1,000 ಇನ್ಕ್ಲೂಸ್ ಮಾಡ್ಬೇಕಾದ್ರೆ ಈ ಡೆಲ್ಟಾ ಟೈಮಿಗೆ ಬಂದಾಗ ಒಂದು 10,000, 20,000, 50,000 ಹಾಕಿ ನಿಮ್ಮದು ಏನು ಥ್ರೆಶೋಲ್ಡ್ ಇದೆಯಲ್ಲ ಅದು ನೀವು ಅದನ್ನು ಮುಗಿಸ್ಕೊಳೋದು ಐ ಫೀಲ್ ಇಟ್ಸ್ ಅ ಬೆಸ್ಟ್ ಅನ್ಕೊತೀನಿ. ನೋಡೋಣ ಬನ್ನಿ, ಇದನ್ನು ನೋಡೋಣ. ಈಗ ಈ 4 ಡೆಲ್ಟಾ ಟೈಮಲ್ಲಿ ರನ್ ಆಗ್ತಾ ಇದೆ ಹೆಚ್ಚಿಗೆ. ಇದೊಂದು 2 ನಿಮಿಷ ಉಳಿದಿದೆ. ನೋಡೋಣ ಯಾರು ಮಾಡ್ತಾರೆ ಅಂತೇಳಿ. ಶಿವ, RCBನೂ ಕೂಡ ಬಿಡ್ ಮಾಡ್ತಾ ಇದೆ ಇಲ್ಲಿ. ಓಕೆ, RCB ಯಾರು ಮಾಡ್ತಾ ಇದ್ದಾರೆ? ಕೊಹ್ಲಿ ಮಾಡ್ತಾ ಇದ್ದಾನಾ, ಇನ್ನು ABDs ಮಾಡ್ತಾ ಇದ್ದಾನೋ ಗೊತ್ತಿಲ್ಲ. ಮೋಸ್ಟ್ಲಿ ಅವರು ಒಂದು 30-40 ಸೈಟಿಗೆ ಹಾಕಿದ್ದಾರೆ. ಏನು ಚಿಕ್ಕದಾಗಿ ಸ್ಟೇಡಿಯಂ ಮಾಡ್ತಾರೋ ಗೊತ್ತಿಲ್ಲ. ಸೊ ಲಾಸ್ಟ್ 2 minutes ಟು ಗೋ. ನೋಡ, ಐ ಆಮ್ ಹೋಪಿಂಗ್ ದಿಸ್ ವಿಲ್ ಗೋ ಫಾರ್ ಶಿವ. ಲಾಸ್ಟ್ 146 ಸೆಕೆಂಡ್ಸ್ ಇದೆ ಪ್ರಾಬಬ್ಲಿ. ಸೊ ಈ ಥರ ಡೆಲ್ಟಾ ಟೈಮ್ 1 ನಿಮಿಷ 28 ಸೆಕೆಂಡ್ ಇದೆ ಫಸ್ಟ್ ಒನ್. ಇನ್ನೆಲ್ಲ 4 ನಿಮಿಷ ಇದೆ. ನಾವು ಜಸ್ಟ್ ನೋಡೋಣ ಇದೇನಾಗುತ್ತೆ ಅಂತೇಳಿ. ಓಕೆ, ಸೊ 1/4 ಸೆಕೆಂಡ್ ಮತ್ತೆ ಇದು ರಿವೈಸ್ ಆಯಿತು 27 ಲ್ಯಾಕ್ಗೆ. 5 ನಿಮಿಷ ಇದ್ದಾಗ ಬೈ ಡಿಫಾಲ್ಟ್ ಡೆಲ್ಟಾ ಅಂತ ಹಾಕಿ ನಿಮಗೆ ಈ ಥರ ರೆಡ್ ಕಾಣ್ತಾ ಇರುತ್ತೆ ನಂಬರ್ಸ್ ಎಲ್ಲ. ಇನ್ನೇನು ಲೆಸ್ ದೆನ್ 1 ಮಿನಿಟ್ ಇದ್ದಾಗ ಈ ಥರ ಬ್ಲಿಂಕ್ ಆಗುತ್ತೆ. ಸೊ ಮಲ್ಟಿಪಲ್ ಆಕ್ಷನ್ ನೀವು ಪಾರ್ಟಿಸಿಪೇಟ್ ಮಾಡಿ ಇದ್ದಾಗ ತುಂಬ ಜನ ಕನ್ಫ್ಯೂಸ್ ಮಾಡಿಕೊಂಡು ಏನೇನೋ ಬಿಡ್ ಮಾಡಿ, ಎಲ್ಲ ಬಿಡ್ ಮಾಡಿ, ಬ್ಯಾಡ್ ಲಕ್. ಐ ಥಿಂಕ್ ಸಂಬಡಿ ರಿವೈಸ್ಡ್. ಐ ಆಮ್ ಹೋಪಿಂಗ್ ಇಟ್ಸ್ ಅನ್ RCB. ನೋ, ಇಟ್ಸ್ ಹರ್ಷ್. ಓಕೆ, ಸೊ ಈ ಥರ ಕ್ಯಾಲ್ಕುಲೇಷನ್ ಇರುತ್ತೆ. ನೀವು ಇದನ್ನು ನೀಟಾಗಿ ಇದು ಮಾಡಿಕೊಂಡು ರೆಡ್ಡಲ್ಲಿದ್ದಾಗ 5 ಮಿನಿಟ್ಸ್ ಇರುತ್ತೆ, ಬ್ಲಿಂಕ್ ಸ್ಟಾರ್ಟ್ ಆದಾಗ ಲೆಸ್ ದೆನ್ 1 ಮಿನಿಟ್ ಇರುತ್ತೆ. ಈ ಥರ ನೋಡಿಬಿಟ್ಟು ನೀವು ಇದನ್ನು ಪಾರ್ಟಿಸಿಪೇಟ್ ಮಾಡಿ. ಬಿಡ್ಡಿಂಗ್ ಲೈವ್ ಆಕ್ಷನ್ ಈ ಥರ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. 1 ಆಗಲಿ 10 ಆಗಲಿ ಈಸಿಲಿ ಮ್ಯಾನೇಜ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾನು ಅಂದ್ಕೊಂಡೆ ಯಾವ್ದಾದ್ರು ಒಂದು ವೀಡಿಯೋ ಅಟ್ಲೀಸ್ಟ್ ಕ್ಲೋಸ್ ಆಗೋದು ತೋರಿಸೋಣ ಅಂದ್ಕೊಂಡೆ. ಯಾವುದು ಕ್ಲೋಸ್ ಆಗಂಗೆ ಕಾಣ್ತಾ ಇಲ್ಲ. ನೋಡೋಣ ಇದರಲ್ಲಿ ಯಾವ್ದಾದ್ರು ಕ್ಲೋಸ್ ಆಗುತ್ತಾ. ಇನ್ನೊಂದು 3 ನಿಮಿಷ ಮಾಡ್ತೀನಿ. ಪ್ಲೀಸ್ ಹಾಗೇ ಇರ್ರಿ, ನೋಡ್ತಾ ಇರಿ. ಇಲ್ಲಿವರೆಗೂ ನೀವೇನಾದರೂ ನೋಡ್ತಾ ಇದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ರಿಫ್ರೆಶ್ ಮಾಡಿದ್ರೆ ನನ್ನ ಸಿಸ್ಟಮ್ ಹ್ಯಾಂಗ್ ಆಗಿಬಿಡುತ್ತೆ. ರಿಫ್ರೆಶ್ ಎಲ್ಲ ಕ್ಲಿಕ್ ಮಾಡೋಕ್ಕೆ ಹೋಗ್ಬೇಡಿ, ಅದಕ್ಕೆ ಅದೇ ರಿಫ್ರೆಶ್ ಆಗ್ತಾ ಇರುತ್ತೆ. ಸೊ ಲಾಸ್ಟ್ ಒಂದು ನೀವೇನಾದರೂ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದು, ನೀವೇನಾದರೂ ಟಾಪಲ್ಲಿ ಇದ್ದಾಗ ಎಲ್ಲ ಯುವರ್ ಓನ್ಲಿ 2 ಪೀಪಲ್ ಆರ್ ಬಿಡ್ಡಿಂಗ್ ಕಾಂಪಿಟೇಷನ್ ಎಲ್ಲ ಇದ್ದಾಗ ರಿಫ್ರೆಶ್ ಮಾಡೋದು, ನೆಟ್ವರ್ಕ್ನ ಚೇಂಜ್ ಮಾಡೋದು, ಈ ಥರ ಯಾವುದೇ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಬೈ ದ ಟೈಮ್ ಲಾಗ್ ಆಫ್ ಏನಾದರೂ ಆಯಿತು ಅಂದರೆ ನೀವು ಲಾಗಿನ್ ಮಾಡಿ ಲಾಗ್ ಬ್ಯಾಕ್ ಮಾಡಿ ಸಿಸ್ಟಮ್ಗೆ ಬರೋದ್ರೊಳಗಡೆ ಆ ಸೈಟು ಕ್ಯೂವಿಂದ ಹೊರಗಡೆ ಹೋಗ್ಬಿಡುತ್ತೆ. ಟೈಮ್ ಲಿಮಿಟ್ ತುಂಬ ತೊಗೊಳುತ್ತೆ ಒಂದೊಂದು ಸಲ. ಸೊ ನೋಡಿ, ಇದು 2 ಕೂಡ ಮತ್ತೆ ಯಾರು ಬಿಡ್ ಮಾಡಿದ್ರು. ಓಕೆ, ಸೊ ಇದು ಬಂದುಬಿಟ್ಟು 33 ಲಕ್ಷ, 32 ಲಕ್ಷ, 27 ಲಕ್ಷ, 31 ಲಕ್ಷ. ಇವೆಲ್ಲ ಅಕ್ಕಪಕ್ಕದಲ್ಲಿರೋ ಸೈಟ್ಗಳೇ. ಎವ್ರಿಥಿಂಗ್ ಇಸ್ ಗೋಯಿಂಗ್ ಮೋರ್ ದ್ಯಾನ್ 2,500 ಆ್ಯಂಡ್ ಅಬೌವ್. ಐ ಆಮ್ ಹೋಪ್ ಸಂಬಡಿ ವಿಲ್ ಗೆಟ್ ರೈಟ್ ನೌ ಅಂತ. ಸೊ ದಿಸ್ ಇಸ್ ಹೌ ಇಟ್ ಗೋಸ್. ಓಕೆ, ಇದು ರಿವೈಸ್ ಆಯಿತು, ಇದು ರಿವೈಸ್ ಆಯಿತು. ಈ ಥರ ತಪ್ಪು ನೋಡಿ, ಒಂದೇ 1 ನಿಮಿಷದಲ್ಲಿ ಕೊನೆ 10 ಸೆಕೆಂಡಲ್ಲಿ ಹಾಕೋದು ಇಟ್ಸ್ ನಾಟ್ ಅಟ್ ಆಲ್ ಅ ಗುಡ್ ಐಡಿಯಾ. ಆಪೋಸಿಟಲ್ಲಿದ್ದವ್ರಿಗೆ ತುಂಬ ಟೆಂಪ್ಟ್ ಮಾಡುತ್ತೆ ಇದು. ಸೊ ನಿಮ್ದೇನಿದೆ ಟಕ ಟಕ ಹಾಕಿಬಿಟ್ಟು ಟಕ 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 ಒನ್ ಮೋರ್ ಅಂತ ಮಾಡ್ಕೊಳ್ಬೇಕು ಅಷ್ಟೇ. ಲೆಟ್ಸ್ ಸಿ, ದಿಸ್ ಮೈಟ್ ಗೆಟ್ ಕ್ಲೋಸ್. ಐ ವಿಲ್ ವೆಯ್ಟ್ ಫಾರ್ ದೀಸ್ 2. ಇನ್ ಕೇಸ್ ರಿವೈಸ್ ಆಗಲಿಲ್ಲ ಅಂದರೆ ನಿಮ್ಗೆ ಹೆಂಗೆ ರಿಫ್ರೆಶ್ ಆಗುತ್ತೆ ಅಂತ ಡ್ಯಾಶ್ಬೋರ್ಡ್ ತೋರಿಸ್ತೀನಿ. ಇಲ್ಲಾಂದರೆ ಈ ವಿಡಿಯೋನ ಎಂಡ್ ಮಾಡಿಬಿಡೋಣ. ಲೆಟ್ಸ್ ವೆಯ್ಟ್ ಫಾರ್ 114 ಸೆಕೆಂಡ್ಸ್. ಸೊ ಈ ವಿಡಿಯೋನ ನಾನು ಮಾರ್ಚ್ 25 ಒಂದು 6:30ಗೆ ಮಾರ್ಚ್ 25 ಶಿವಮೊಗ್ಗದು ಆಕ್ಷನ್ ನಡೆದಿರುತ್ತೆ, ಒಂದು 15 ಸೈಟಿಗೆ.
ಸೊ ಅದು ಈಗ ಕ್ಲೋಸ್ ಆಗೋ ಸಮಯ ಬಂದಿದೆ. ಸೊ 47 ಇಟ್ಸ್ ಗೋಯಿಂಗ್. ಲೆಟ್ಸ್ ಗೋ ಇನ್ಸೈಡ್ ದಿಸ್ ಏನಾಗುತ್ತೆ ಅಂತೇಳಿ. ಸೊ ಈ ಬ್ಲಿಂಕ್ ಲೆಸ್ ದ್ಯಾನ್ 60 ಸೆಕೆಂಡ್ ಇದ್ದಾಗ ಬರುತ್ತೆ, ಬಟ್ ಇಲ್ಲಿ ಮೇಲ್ಗಡೆ ಇದು ಯಾವುದು 2 ನಿಮಿಷ ಇದ್ರೂ ಬರ್ತಾ ಇದೆ. ಇಟ್ ಇಸ್ ಜಸ್ಟ್ ಲಿಟಲ್ KPPP ವೆಬ್ಸೈಟ್ದು ಸ್ವಲ್ಪ ಗ್ಲಿಚ್ ಥರ, ತಪ್ಪೇನಿರಲ್ಲ, ಮೋಸ್ಟ್ಲಿ ಹೆಂಗಿರುತ್ತೆ, ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಸವಿಶ್ರೀ ಇವ್ರಿಗೆ ಇದು ಹೋಗುತ್ತೆ ಅಂದ್ಕೊಂಡಿದ್ದೀನಿ. ಲಾಸ್ಟ್ 21 seconds, ಐ ಥಿಂಕ್ ನೋಬಡಿ ವಿಲ್ ಬಿಡ್ ರೈಟ್ ನೌ. 18, 17, 16, 15, 14, 10, 7, 6, 5, 4, 3, 2, 1. ಸಿ ಡ್ಯಾಶ್ಬೋರ್ಡ್ ನೋಡಿದ್ರಲ್ಲ, 6 ಇತ್ತು, ಈಗ 5 ಆಗಿದೆ. ಓಕೆ, ಈ ಥರ ಬಿಡ್ಡಿಂಗ್ನ ವಿನ್ ಆಗೋದು. ಯಾರಿಗೆ ಸಿಕ್ಕಿದೆ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಈ ವಿಡಿಯೋ ನಾನು ನಿಮಗೋಸ್ಕರ ಮಾಡಿರ್ತೀನಿ. ಆಲ್ ದ ಬೆಸ್ಟ್ ಎವ್ರಿವನ್. ಬಾಯ್.